ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ 3 ದಿನಗಳು ನಡೆದ ಜಾತ್ರಾ ಮಹೋತ್ಸವದಲ್ಲಿ ಹಸಿ ಕರಗ, ಹೂವಿನ ಕರಗ, ಒನಕೆ ಕರಗವು ಅದ್ದೂರಿಯಾಗಿ ನಡೆಯಿತು. ಇನ್ನು ಸಪ್ಪಲಮ್ಮ ದೇವಿಯ ಕರಗವನ್ನು ಆಂಧ್ರಪ್ರದೇಶದ ಕುಪ್ಪಂನ ಬಾಲಾಜಿ ಸೋಮವಾರ ರಾತ್ರಿ ಸುಮಾರು 11ರ ಸಮಯದಲ್ಲಿ ಕರಗ ಹೊತ್ತು ಹೊರಬಂದು ಇಡೀ ರಾತ್ರಿ ಗ್ರಾಮ ಸುತ್ತಿದರು. ಜಾತ್ರೆ ಪ್ರಯುಕ್ತ ಸಪ್ಪಲಮ್ಮನವರಿಗೆ ವಿಶೇಷ ಹೂವಿನ ಅಲಂಕಾರ, ಮಹಾಮಂಗಳಾರತಿ, ಪೂಜೆ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಇದು ನಮಗೆ ಸಮಿತಿ ಬಂದುಬಿಟ್ಟು ಈ ಸಪ್ಪಲಮ್ಮ ದೇವಸ್ಥಾನ ಅಂದ್ಬಿಟ್ಟು ಪೆರೇಸಂದ್ರ ಗ್ರಾಮದಲ್ಲಿ ದೇವಸ್ಥಾನ. ಈ ಒಂದು ದೇವಸ್ಥಾನದಲ್ಲಿ ಕರಗ ಮಹೋತ್ಸವವನ್ನು ಸುಮಾರು ವರ್ಷಗಳು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆದರೆ ಈ ಸರಿ ನಮ್ಮದು ಹೊಸದಾಗಿ ಸಮಿತಿಯಾಗಿ ನಾವು ಇದು ಮೊದಲನೇ ಸಲ ಕರಗ ಒಂದು ಮಹೋತ್ಸವವನ್ನು ನಾವು ಅದ್ದೂರಿಯಾಗಿ ಮಾಡಿದ್ದೀವಿ. ಈ ಒಂದು ಕರಗಕ್ಕೆ ವಿಶೇಷ ಅಂದರೆ ನಾವು 25ನೇ ವರ್ಷದ ಕರಗ ಇದೆ ನಮ್ಮದು. ಆ 25 ವರ್ಷಗಳಿಂದ ನಾವು ಸತತವಾಗಿ ಈ ಕರಗ ಮಹೋತ್ಸವವನ್ನು ಮಾಡ್ಕೊಂಡು ಬಂದಿದ್ವಿ. ಈ ಸಲ ನಮಗೆ ಕರಗ ತುಂಬ ಯಶಸ್ವಿಯಾಗಿ 3 ದಿವಸಗಳ ಕಾಲ ತುಂಬ ವಿಜೃಂಭಣೆಯಾಗಿ ನಡೆಯಿತು. ಮೊದಲನೇ ದಿವಸ ಹಸಿ ಕರಗ ದಿವಸ ನಾವು ಅವತ್ತು ಸುಮಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪೌರಾಣಿಕ ಕಾರ್ಯಕ್ರಮಗಳು, ಶಿಲ್ಪಿ ರಾಜಣ್ಣರವರಿಂದ ಕಾರ್ಯಕ್ರಮಗಳನ್ನು ಎಲ್ಲ ಅದು ಹಮ್ಮಿಕೊಂಡಿದ್ವಿ. ಆ ಕಾರ್ಯಕ್ರಮ ತುಂಬ ಚೆನ್ನಾಗಿ ರಮಣೀಯವಾಗಿ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸಿದ್ರು. ನಾವು ಈಗ ಆವತ್ತು ಹಸಿ ಕರಗಕ್ಕೆ ಅಷ್ಟು ಜನ ಬರ್ತಾರೆ ಅಂದ್ಕೊಂಡಿರಲಿಲ್ಲ, ಅಷ್ಟು ಚೆನ್ನಾಗಿ ಬಂತು. ಆಮೇಲೆ ನಾವು ಈ ಒಂದು ಕರಗಕ್ಕೆ ನಾವು ಮೈಸೂರು ದಸರಾ ಲೈಟಿಂಗ್ಸ್ನ ನಾವು ಅರೇಂಜ್ ಮಾಡಿದ್ವಿ. ಆ ಲೈಟಿಂಗ್ಸ್ ಹೆಂಗಿತ್ತಂದರೆ ತುಂಬ ಪೆರೇಸಂದ್ರ ಗ್ರಾಮ ಕ್ರಾಸಿಂದ ಹಿಡಿದು ಊರಿನ ನಮ್ಮ ದೇವಸ್ಥಾನದವರೆಗೂ ತುಂಬ ವಿಜೃಂಭಣೆಯಿಂದ ಲೈಟಿಂಗ್ಸ್ ಚೆನ್ನಾಗಿ ತುಂಬ ಕಲರ್ಫುಲ್ ಆಗಿತ್ತು. ಆಮೇಲೆ ಆವತ್ತು ಪ್ರೋಗ್ರಾಮ್ ನಮಗೆ ತುಂಬ ಯಶಸ್ವಿಯಾಗಿ ನಡೀತು. 2ನೇ ದಿವಸ ಹೂವಿನ ಕರಗ ಇಲ್ಲಿ ನಡೆಯಿತು. ಹೂವಿನ ಕರಗನೂ ತುಂಬ ಅದ್ದೂರಿಯಾಗಿ ನಾವು ಚೆನ್ನಾಗಿ ಮೂಡಿಬಂತು. ಎಲ್ಲ ಸಹಕಾರ ಗ್ರಾಮಸ್ಥರ ಸ್ನೇಹಿತರಾಯ ಸುತ್ತಮುತ್ತಲ ಗ್ರಾಮಸ್ಥರ ಸಹಕಾರದೊಂದಿಗೆ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಮೂಡಿಬಂತು. ಗುಡಿಬಂಡೆ ಪ್ರವೀಣ್, CTV ನ್ಯೂಸ್, ಪೆರೇಸಂದ್ರ.